ಅನೇಕ ಸಂಸ್ಕೃತಿಗಳಲ್ಲಿ ಸಂಖ್ಯೆಗಳ ಮಹತ್ವವನ್ನು ಅತೀಂದ್ರಿಯ ಶಕ್ತಿ ಮತ್ತು ಮಾನವ ಜೀವನದ ಮೇಲೆ ಪ್ರಭಾವ ಬೀರುವುದಾಗಿ ಪರಿಗಣಿಸಲಾಗುತ್ತದೆ. ವಿಶೇಷವಾಗಿ ಸಂಖ್ಯಾಶಾಸ್ತ್ರದಲ್ಲಿ ಪ್ರತಿಯೊಂದು ಸಂಖ್ಯೆ ತನ್ನದೇ ಆದ ಕಂಪನ, ಶಕ್ತಿ ಮತ್ತು ಗುಣಲಕ್ಷಣಗಳನ್ನು ಹೊಂದಿದ್ದು ಅದು ವಿಭಿನ್ನ ರಾಶಿಗಳ ವ್ಯಕ್ತಿತ್ವ, ಸ್ವಭಾವ ಮತ್ತು ಜೀವನ ಪಥದ ಮೇಲೆ ಪ್ರಭಾವ ಬೀರುತ್ತದೆ ಎಂದು ನಂಬಲಾಗುತ್ತದೆ. ಪ್ರತಿಯೊಂದು ರಾಶಿಯವರಿಗೆ ಸಹಿತ ಕೆಲವು ಸಂಖ್ಯೆಗಳು ಅವರ ಸ್ವಾಭಾವಿಕ ಗುಣಲಕ್ಷಣಗಳಿಗೆ ಹೊಂದಿಕೆಯಾಗುವ ರೀತಿಯಲ್ಲಿ ಅದೃಷ್ಟ, ಶಕ್ತಿ ಮತ್ತು ಸಮೃದ್ಧಿಯನ್ನು ತರಬಹುದು ಎಂದು ಭಾವಿಸಲಾಗುತ್ತದೆ. ಧನು ರಾಶಿ ರಾಶಿಚಕ್ರದ 9ನೇ ಚಿಹ್ನೆಯಾಗಿದ್ದು, ಈ ರಾಶಿಯಲ್ಲಿ ಜನಿಸಿದವರು ತಮ್ಮ ಸ್ವಾಭಾವಿಕ ಗುಣಲಕ್ಷಣಗಳಿಂದಲೇ ಜನರಲ್ಲಿ ವಿಭಿನ್ನರಾಗಿದ್ದಾರೆ. ಅವರು ಸಾಹಸ ಮನೋಭಾವ, ಕುತೂಹಲ, ಉತ್ಸಾಹ ಮತ್ತು ಸ್ವಾತಂತ್ರ್ಯದ ಪ್ರೀತಿಗಾಗಿ ಪ್ರಸಿದ್ಧರಾಗಿದ್ದಾರೆ. ಧನು ರಾಶಿಯವರು ಜೀವನದಲ್ಲಿ ಯಾವಾಗಲೂ ಹೊಸ ಅನುಭವಗಳನ್ನು ಹುಡುಕುತ್ತಾರೆ, ಹೊಸ ಸ್ಥಳಗಳನ್ನು ಭೇಟಿಯಾಗಿ ಹೊಸ ವಿಚಾರಗಳನ್ನು ತಿಳಿದುಕೊಳ್ಳಲು ಆಸಕ್ತಿ ವಹಿಸುತ್ತಾರೆ. ಅವರ ಮನಸ್ಸು ಯಾವಾಗಲೂ ಆರಂಭ, ಅಧ್ಯಯನ ಮತ್ತು ಅನ್ವೇಷಣೆಗೆ ತಯಾರಾಗಿರುತ್ತದೆ ಮತ್ತು ಅವರು ತಮ್ಮ ಅಭಿರುಚಿ, ಆದರ್ಶ ಮತ್ತು ಉತ್ಸಾಹದ ಮೂಲಕ ಸುತ್ತಲೂ ಇರುವವರನ್ನು ಪ್ರೇರೇಪಿಸುತ್ತಾರೆ. ಇವರು ಆಶಾವಾದಿಗಳಾಗಿದ್ದು ಸಂತೋಷವನ್ನು ಹಂಚುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಧನು ರಾಶಿಯವರಲ್ಲಿ ಕಾಣಿಸಿಕೊಳ್ಳುವ ಈ ಗುಣಗಳು ಅವರ ವ್ಯಕ್ತಿತ್ವವನ್ನು ಜೀವಂತ, ಚುರುಕು ಮತ್ತು ಉತ್ಸಾಹಪೂರ್ಣವಾಗಿ ಮಾಡುತ್ತವೆ. ಅವರಿಗೆ ಹೊಸ ವಿಚಾರಗಳನ್ನು ತಿಳಿಯಲು, ತಮ್ಮ ಜ್ಞಾನವನ್ನು ವಿಸ್ತರಿಸಲು ಮತ್ತು ಜೀವನದ ಸವಾಲುಗಳನ್ನು ಧೈರ್ಯದಿಂದ ಎದುರಿಸಲು ಅಂತರಂಗದ ಉತ್ಸಾಹ ಇದೆ. ಅವರು ಸಮಾಜದೊಂದಿಗೆ ಹೊಂದಾಣಿಕೆಯಿಂದ ಕ್ರಿಯಾತ್ಮಕ ಸಂಬಂಧಗಳನ್ನು ನಿರ್ಮಿಸಲು, ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ತಮ್ಮ ಗುರಿಗಳನ್ನು ಸಾಧಿಸಲು ಶಕ್ತಿಯುತ ಮನಸ್ಸನ್ನು ಹೊಂದಿದ್ದಾರೆ. ಈ ರಾಶಿಯವರ ಆತ್ಮವಿಶ್ವಾಸ, ಹೊಸ ವಿಚಾರಗಳಿಗೆ ತೆರೆದ ಮನಸ್ಸು ಮತ್ತು ಅನೇಕ ಅವಕಾಶಗಳನ್ನು ಅನ್ವೇಷಿಸುವ ಬಲ ಅವರ ವ್ಯಕ್ತಿತ್ವವನ್ನು ವಿಶಿಷ್ಟವಾಗಿ ಮಾಡುತ್ತದೆ. ಧನು ರಾಶಿಯವರು ತಮ್ಮ ಉತ್ಸಾಹ, ಕ್ರಿಯಾತ್ಮಕತೆ ಮತ್ತು ಆಶಾವಾದಿ ಮನೋಭಾವದ ಮೂಲಕ ಜೀವನದ ಸವಾಲುಗಳನ್ನು ಸ್ವೀಕರಿಸಿ ವೈಯಕ್ತಿಕ ಬೆಳವಣಿಗೆ, ಸಾಂಸ್ಕೃತಿಕ ಅನುಭವ ಮತ್ತು ವೈಜ್ಞಾನಿಕ ಜ್ಞಾನವನ್ನು ವಿಸ್ತರಿಸುತ್ತಾರೆ. ಈ ಎಲ್ಲ ಗುಣಲಕ್ಷಣಗಳು ಧನು ರಾಶಿಯವರನ್ನು ಜೀವನದಲ್ಲಿ ಗತಿಶೀಲ, ಧೈರ್ಯಶಾಲಿ ಮತ್ತು ಶಕ್ತಿಶಾಲಿ ವ್ಯಕ್ತಿಗಳಾಗಿಸಲು ಸಹಾಯ ಮಾಡುತ್ತವೆ. ಕೆಲವು ಸಂಖ್ಯೆಗಳು ಈ ರಾಶಿಚಕ್ರದ ಚಿಹ್ನೆಗೆ ತಮ್ಮ ನೈಸರ್ಗಿಕ ಗುಣಲಕ್ಷಣಗಳನ್ನು ಹೆಚ್ಚಿಸುವ ಮೂಲಕ ಮತ್ತು ಅವರ ಗುರಿಗಳನ್ನು ಸಾಧಿಸಲು ಸಹಾಯ ಮಾಡುವ ಮೂಲಕ ಅದೃಷ್ಟವನ್ನು ತರಬಹುದು ಎಂದು ಸೂಚಿಸುತ್ತದೆ. ಈ ಕೆಲವು ಅದೃಷ್ಟ ಸಂಖ್ಯೆಗಳು ಮತ್ತು ಈ ಚಿಹ್ನೆಯಡಿಯಲ್ಲಿ ಜನಿಸಿದವರಿಗೆ ಅವು ಹೇಗೆ ಪ್ರಯೋಜನವನ್ನು ನೀಡುತ್ತವೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಸಂಖ್ಯೆ 3. ಧನು ರಾಶಿಯವರಿಗೆ ಸಂಖ್ಯೆ 3 ಒಂದು ಅತ್ಯಂತ ಪ್ರಮುಖ ಮತ್ತು ಅದೃಷ್ಟಕರ ಸಂಖ್ಯೆ ಎಂದು ಪರಿಗಣಿಸಲಾಗಿದೆ. ಈ ಸಂಖ್ಯೆ ಅವರ ಸ್ವಾಭಾವಿಕ ಗುಣಲಕ್ಷಣಗಳೊಂದಿಗೆ ಆಳವಾಗಿ ಸಂಬಂಧಿಸಿದೆ. ಧನು ರಾಶಿಯವರು ಆಶಾವಾದಿ, ಸಾಹಸಶೀಲ, ಕುತೂಹಲದಿಂದ ತುಂಬಿದ ಮತ್ತು ಉತ್ಸಾಹಪೂರ್ಣ ವ್ಯಕ್ತಿತ್ವ ಹೊಂದಿದ್ದಾರೆ. ಇವರಲ್ಲಿ ಕಾಣಿಸಿಕೊಳ್ಳುವ ಪ್ರಮುಖ ಗುಣಗಳಲ್ಲಿ ಸೃಜನಶೀಲತೆ, ಸ್ವಯಂ ಅಭಿವ್ಯಕ್ತಿ, ಚಟುವಟಿಕೆಗಳಲ್ಲಿ ಆಸಕ್ತಿ ಮತ್ತು ಪರಿಣಾಮಕಾರಿ ಸಂವಹನ ಮುಖ್ಯವಾಗಿದೆ. ಈ ಗುಣಗಳನ್ನು ಇನ್ನಷ್ಟು ಉತ್ತೇಜಿಸುವಂತೆ ಸಂಖ್ಯೆ 3 ಅವರನ್ನು ಪ್ರೋತ್ಸಾಹಿಸುತ್ತದೆ ಮತ್ತು ಧನು ರಾಶಿಯವರ ವೈಯಕ್ತಿಕ ಮತ್ತು ವೃತ್ತಿಜೀವನದಲ್ಲಿ ಮಹತ್ವಪೂರ್ಣ ಪಾತ್ರವನ್ನು ವಹಿಸುತ್ತದೆ. ಸಂಖ್ಯೆ 3ರ ಪ್ರಭಾವವು ಸೃಜನಾತ್ಮಕ ಚಟುವಟಿಕೆಗಳು ಮತ್ತು ಕಲಾತ್ಮಕ ಅಭಿವ್ಯಕ್ತಿಗಳಿಗೆ ಉತ್ತೇಜನ ನೀಡುತ್ತದೆ. ಧನು ರಾಶಿಯವರು ತಮ್ಮ ಕಲ್ಪನೆಗಳನ್ನು, ಹೊಸ ಯೋಜನೆಗಳನ್ನು ಮತ್ತು ವಿಭಿನ್ನ ಐಡಿಯಾಗಳನ್ನು ಹಂಚಿಕೊಳ್ಳಲು ಹೆಚ್ಚು ಮುಕ್ತವಾಗಿರುತ್ತಾರೆ. ಈ ಸಂಖ್ಯೆಯು ಅವರ ಆಲೋಚನೆಗಳನ್ನು ಹೆಚ್ಚು ಸೃಜನಾತ್ಮಕವಾಗಿ ರೂಪಿಸಲು, ಕಲಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಮತ್ತು ಸಂವಹನ ಕೌಶಲ್ಯವನ್ನು ಶಕ್ತಿಶಾಲಿಯಾಗಿ ಬಳಸಲು ಸಹಾಯ ಮಾಡುತ್ತದೆ.
ಅವರು ತಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸಲು ಮತ್ತು ಸುತ್ತಲೂ ಇರುವವರೊಂದಿಗೆ ಆಳವಾದ ಮಟ್ಟದಲ್ಲಿ ಸಂಪರ್ಕ ಸಾಧಿಸಲು ಈ ಸಂಖ್ಯೆಯ ಪ್ರಭಾವವನ್ನು ಅನುಭವಿಸುತ್ತಾರೆ. ಇನ್ನು ಧನು ರಾಶಿಯವರ ಆಡಳಿತ ಗ್ರಹವು ಗುರು ಆಗಿದ್ದು, ಇದು ಜ್ಞಾನ, ಆಧ್ಯಾತ್ಮಿಕ ಬೆಳವಣಿಗೆ, ಧೈರ್ಯ ಮತ್ತು ಯಶಸ್ಸಿನ ಪ್ರತಿಬಿಂಬವಾಗಿದೆ. ಗುರು ಗ್ರಹದ ಶಕ್ತಿಯು 3ರ ಸಂಖ್ಯೆಯೊಂದಿಗೆ ಸಂಪರ್ಕಿಸಿದಾಗ ಧನು ರಾಶಿಯವರು ತಮ್ಮ ಜೀವನದಲ್ಲಿ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸಬಹುದು. ಇದು ಅವರಿಗೆ ಹೊಸ ಯೋಜನೆಗಳನ್ನು ಸ್ವೀಕರಿಸಲು, ವೈಯಕ್ತಿಕ ಗುರಿಗಳನ್ನು ಸಾಧಿಸಲು ಮತ್ತು ತಮ್ಮ ಸೃಜನಶೀಲ ಚಟುವಟಿಕೆಗಳಲ್ಲಿ ಯಶಸ್ಸು ಪಡೆಯಲು ಮಾರ್ಗದರ್ಶನ ನೀಡುತ್ತದೆ. ಧನು ರಾಶಿಯವರು ತಮ್ಮ ದೈನಂದಿನ ಜೀವನದಲ್ಲಿ ಸಂಖ್ಯೆ 3ವನ್ನು ತಮ್ಮ ಪ್ರಮುಖ ದಿನಾಂಕಗಳು, ಮಹತ್ವದ ನಿರ್ಧಾರಗಳು ಅಥವಾ ಚಟುವಟಿಕೆಗಳಲ್ಲಿ ಸೇರಿಸಿಕೊಳ್ಳುವ ಮೂಲಕ ತಮ್ಮ ವ್ಯಕ್ತಿತ್ವವನ್ನು ಬಲಪಡಿಸಬಹುದು. ಈ ಸಂಖ್ಯೆಯ ಪ್ರಭಾವವು ಸ್ವತಂತ್ರ ಮನೋಭಾವ, ಆತ್ಮವಿಶ್ವಾಸ ಮತ್ತು ಸೃಜನಾತ್ಮಕತೆ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಅದರಿಂದ ಅವರು ತಮ್ಮ ಜೀವನದಲ್ಲಿ ಹೆಚ್ಚು ಸಂತೋಷ, ಆತ್ಮಸಂತೋಷ ಮತ್ತು ವೈಯಕ್ತಿಕ ಯಶಸ್ಸನ್ನು ಅನುಭವಿಸಬಹುದು. ಸಂಖ್ಯೆ 5. ಧನು ರಾಶಿಯವರಿಗೆ ಸಂಖ್ಯೆ 5 ಮತ್ತೊಂದು ಪ್ರಮುಖ ಮತ್ತು ಅದೃಷ್ಟಕರ ಸಂಖ್ಯೆ ಎಂದು ಪರಿಗಣಿಸಲಾಗಿದೆ. ಈ ಸಂಖ್ಯೆ ಅವರ ಸ್ವಾಭಾವಿಕ ಗುಣಲಕ್ಷಣಗಳೊಂದಿಗೆ ಆಳವಾಗಿ ಸಂಬಂಧ ಹೊಂದಿದೆ. ಧನು ರಾಶಿಯವರು ಸಾಹಸ, ಕುತೂಹಲ, ಸ್ವಾತಂತ್ರ್ಯ ಮತ್ತು ಹೊಸ ಅನುಭವಗಳನ್ನು ಹುಡುಕುವ ಉತ್ಸಾಹ ಮೂಲಕ ಪ್ರಸಿದ್ಧರಾಗಿದ್ದಾರೆ. ಈ ಗುಣಗಳನ್ನು ಇನ್ನಷ್ಟು ಉತ್ತೇಜಿಸಲು ಸಂಖ್ಯೆ 5 ಅವರ ಜೀವನದಲ್ಲಿ ಮಹತ್ವಪೂರ್ಣ ಪ್ರಭಾವ ಬೀರುತ್ತದೆ. ಸಂಖ್ಯೆ 5ರ ಶಕ್ತಿ ಬದಲಾವಣೆ, ಸಾಹಸ ಮತ್ತು ಸ್ವಾತಂತ್ರ್ಯವನ್ನು ಪ್ರತಿನಿಧಿಸುತ್ತದೆ. ಧನು ರಾಶಿಯವರ ಆತ್ಮಚೇತನವು ತಮ್ಮ ಉತ್ಸಾಹ ಮತ್ತು ಹೊಸ ವಿಷಯಗಳನ್ನು ಅರಿತುಕೊಳ್ಳುವ ಬಯಕೆಯೊಂದಿಗೆ ಈ ಸಂಖ್ಯೆಯೊಂದಿಗೆ ಸಂಪೂರ್ಣವಾಗಿ ಹೊಂದಿಕೊಂಡಿದೆ. ಈ ಸಂಖ್ಯೆಯ ಪ್ರಭಾವವು ಅವರ ಮನಸ್ಸನ್ನು ಹೊಸ ಅವಕಾಶಗಳನ್ನು ಸ್ವೀಕರಿಸಲು, ಅಜ್ಞಾತ ಸವಾಲುಗಳನ್ನು ಎದುರಿಸಲು ಮತ್ತು ಜೀವನದ ವಿಭಿನ್ನ ಅನುಭವಗಳಿಗೆ ತೆರೆದಿರಲು ಪ್ರೇರೇಪಿಸುತ್ತದೆ. ಧನು ರಾಶಿಯವರು ಯಾವಾಗಲೂ ಹೊಸ ಯೋಜನೆಗಳು, ಪ್ರಯಾಣಗಳು ಅಥವಾ ವೈಯಕ್ತಿಕ ಹಾಗೂ ವೃತ್ತಿಜೀವನದ ಉನ್ನತಿಗೆ ಸಂಬಂಧಿಸಿದ ಅವಕಾಶಗಳತ್ತ ಗಮನಹರಿಸುತ್ತಾರೆ. 5ರ ಶಕ್ತಿ ಇವರಲ್ಲಿ ಸಹಜ ಧೈರ್ಯ ಮತ್ತು ತೀಕ್ಷ್ಣ ನಿರ್ಧಾರಶೀಲತೆಯನ್ನು ಹೆಚ್ಚಿಸುತ್ತದೆ ಮತ್ತು ಯಾವುದೇ ಪರಿಸ್ಥಿತಿಯಲ್ಲಿ ಮುಕ್ತ ಮನಸ್ಸು ಮತ್ತು ಹೊಂದಾಣಿಕೆಯಿಂದ ಪ್ರತಿಕ್ರಿಯಿಸಲು ಸಹಾಯ ಮಾಡುತ್ತದೆ. ಇದೇ ವೇಳೆ 5ರ ಸಂಖ್ಯೆಯು ವೈಯಕ್ತಿಕ ಬೆಳವಣಿಗೆಗೆ ಮತ್ತು ಸಂತೋಷಕ್ಕೆ ಪ್ರಮುಖ ಪಾತ್ರ ವಹಿಸುತ್ತದೆ. ಇದು ಧನು ರಾಶಿಯವರಲ್ಲಿ ಸಾಮಾನ್ಯ ದೃಷ್ಟಿಕೋನವನ್ನು ಮೀರಿ ಬದಲಾವಣೆಗಳನ್ನು ಸ್ವೀಕರಿಸುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಮತ್ತು ಜೀವನದ ಪ್ರತಿಯೊಂದು ಹಂತದಲ್ಲೂ ತಾವು ಬಯಸುವ ಉತ್ಸಾಹ ಮತ್ತು ಆನಂದವನ್ನು ಅನುಭವಿಸಲು ಪ್ರೇರೇಪಿಸುತ್ತದೆ. ಅವರು ಹೊಸ ವಿಷಯಗಳನ್ನು ಕಲಿಯಲು, ಹೊಸ ಸಂಬಂಧಗಳನ್ನು ಸ್ಥಾಪಿಸಲು ಮತ್ತು ತಮ್ಮ ಸೃಜನಾತ್ಮಕ ಮತ್ತು ಆತ್ಮವಿಶ್ವಾಸದ ಶಕ್ತಿಯನ್ನು ಅನಾವರಣಗೊಳಿಸಲು 5ರ ಪ್ರಭಾವವನ್ನು ಬಳಸಬಹುದು. ಸಂಖ್ಯೆ 7. ಧನು ರಾಶಿಯವರಿಗೆ ಸಂಖ್ಯೆ 7 ಕೂಡ ಒಂದು ಅತ್ಯಂತ ಶಕ್ತಿಶಾಲಿ ಮತ್ತು ಅದೃಷ್ಟಕರ ಸಂಖ್ಯೆ ಎಂದು ಪರಿಗಣಿಸಲಾಗುತ್ತದೆ. ಈ ಸಂಖ್ಯೆ ಆಧ್ಯಾತ್ಮಿಕ ಬೆಳವಣಿಗೆ, ಆತ್ಮಾವಲೋಕನ ಮತ್ತು ಆಳವಾದ ಬುದ್ಧಿವಂತಿಕೆ ಎಂಬ ಗುಣಲಕ್ಷಣಗಳನ್ನು ಪ್ರತಿನಿಧಿಸುತ್ತದೆ. ಧನು ರಾಶಿಯವರು ಸ್ವಾಭಾವಿಕವಾಗಿ ಕುತೂಹಲ, ಅಧ್ಯಯನ ಮನೋಭಾವ ಮತ್ತು ಹೊಸ ವಿಷಯಗಳನ್ನು ಅರಿತುಕೊಳ್ಳುವ ಆಸಕ್ತಿ ಹೊಂದಿದ್ದಾರೆ. ಅವರು ಸದಾ ಜೀವನದ ಆಳವಾದ ಅರ್ಥವನ್ನು ಹುಡುಕಲು ಮತ್ತು ತಮ್ಮ ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸಲು ಪ್ರಯತ್ನಿಸುತ್ತಾರೆ. ಈ ಸಂದರ್ಭದಲ್ಲಿ 7ರ ಸಂಖ್ಯೆಯ ಪ್ರಭಾವವು ಅವರಿಗೆ ದೈಹಿಕ ಮತ್ತು ಆಧ್ಯಾತ್ಮಿಕ ಗುರಿಗಳ ಕಡೆ ಸರಿಯಾದ ಮಾರ್ಗದರ್ಶನ ನೀಡುತ್ತದೆ. ಸಂಖ್ಯೆ 7ರ ಶಕ್ತಿ ಧನು ರಾಶಿಯವರ ಆತ್ಮಾವಲೋಕನ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಅವರೊಳಗಿನ ಚಿಂತನೆ ಮತ್ತು ಆತ್ಮನಿರೀಕ್ಷಣೆ ಸಾಮರ್ಥ್ಯವನ್ನು ಉನ್ನತ ಮಟ್ಟಕ್ಕೆ ತರುತ್ತದೆ. ಇದರಿಂದ ಅವರು ತಮ್ಮ ಜೀವನದ ಉದ್ದೇಶ ಮತ್ತು ಗುರಿಗಳನ್ನು ತಿಳಿದುಕೊಳ್ಳಲು, ಜೀವನದ ನಿಖರ ಅರ್ಥವನ್ನು ಗ್ರಹಿಸಲು ಹೆಚ್ಚು ಸಮರ್ಥರಾಗುತ್ತಾರೆ.
ಈ ಸಂಖ್ಯೆ ಜ್ಞಾನ ಹುಡುಕಾಟ, ವೈಚಾರಿಕತೆ ಮತ್ತು ತರ್ಕಶೀಲ ನಿರ್ಧಾರಗಳಲ್ಲಿ ಸಹಾಯ ಮಾಡುತ್ತದೆ. ಧನು ರಾಶಿಯವರು ಹೊಸ ವಿಚಾರಗಳನ್ನು ಕಲಿಯಲು ಮತ್ತು ತನ್ನ ಮನಸ್ಸಿನಲ್ಲಿ ಸಮಗ್ರ ಅರಿವು ಹೊಂದಲು 7ರ ಶಕ್ತಿಯನ್ನು ಬಳಸಬಹುದು. ಇನ್ನು ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಒಳನೋಟ ಕ್ಷೇತ್ರದಲ್ಲಿ 7ರ ಸಂಖ್ಯೆಯು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಧನು ರಾಶಿಯವರು ತಮ್ಮ ಜೀವನದಲ್ಲಿ ಶಾಂತಿ, ಸತ್ವ ಮತ್ತು ಆಳವಾದ ತಿಳುವಳಿಕೆಯನ್ನು ಪಡೆಯಲು ಈ ಸಂಖ್ಯೆಯ ಪ್ರಭಾವವನ್ನು ಅನುಭವಿಸುತ್ತಾರೆ. ಇದು ಅವರಿಗೆ ತಮ್ಮ ಆಂತರಿಕ ಬುದ್ಧಿಮತ್ತೆ ಮತ್ತು ಶಕ್ತಿಯನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡುತ್ತದೆ. ಜೀವನದಲ್ಲಿ ಎದುರಾಗುವ ಸವಾಲುಗಳನ್ನು ಅವರು ಧೈರ್ಯ, ತೀಕ್ಷ್ಣ ಮನೋಭಾವ ಮತ್ತು ಆಳವಾದ ವಿವೇಕದಿಂದ ಎದುರಿಸಲು ಈ ಸಂಖ್ಯೆಯು ಮಾರ್ಗದರ್ಶನ ನೀಡುತ್ತದೆ. ಸಂಖ್ಯೆ 7 ಧನು ರಾಶಿಯವರಿಗೆ ಆತ್ಮಾವಲೋಕನ, ಜ್ಞಾನ ಹುಡುಕಾಟ, ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಒಳನೋಟವನ್ನು ಹೆಚ್ಚಿಸುವ ಅದೃಷ್ಟದ ಸಂಖ್ಯೆ. ಇದರ ಪ್ರಭಾವದಿಂದ ಧನು ರಾಶಿಯವರು ತಮ್ಮ ಜೀವನದಲ್ಲಿ ಅರ್ಥಪೂರ್ಣ ತೀರ್ಮಾನಗಳನ್ನು ತೆಗೆದುಕೊಳ್ಳಲು, ತಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಬೆಳವಣಿಗೆಯನ್ನು ಉತ್ತೇಜಿಸಲು ಮತ್ತು ಆಳವಾದ ಜ್ಞಾನ ಮತ್ತು ಅನುಭವಗಳನ್ನು ಪಡೆಯಲು ಸಮರ್ಥರಾಗುತ್ತಾರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.